ಇನ್ಸ್ಪೆಕ್ಟ್ರೆ ಹತ್ತಿಗುಂಡಿ ಕಾಡ್ನಾಗ ಕೊಲೆ ಆಗೈತೆ ಸಾ. ಕೊಲೆನಾ? ಹ್ಞೂ ಸಾ. ಕಾನ್ಸ್ಟೇಬಲ್ಸ್ ಬನ್ರಲೆ. ಕಾನ್ಸ್ಟೇಬಲ್ಸ್ ಅವ್ರನ್ನೆಲ್ಲ ಅಟ್ಯಾಕ್ ಯಾರನ್ನು ಬಿಡ್ಬೇಡಿ. ಅಯ್ಯೋ ನಿಮ್ಮನ್ ಕಟ್ಕೊಂಡು ಸಿನಿಮಾ ತೆಗಿಬೇಕಲ್ಲ ನಾನು. ಈ ಡೂಪ್ಲಿಕೇಟ್ ನ ಯಾಕೆ ಕಳ್ಸಿದ್ದು? ಡೂಪ್ಲಿಕೇಟ್ ನಿನ್ನಪ್ಪನ ನಾನಾ ಒರಿಜಿನಲ್ ಸಬ್ ಇನ್ಸ್ಪೆಕ್ಟರ್ ಗಾಳಪ್ಪ ದೊಡ್ಡ ಮನಿ. ನಮಸ್ಕಾರ ಸರ್. ಜಾಗದಾಗ ಬಂದು ಶೂಟಿಂಗ್ ಮಾಡ್ಲಿಕ್ಕೆ ಹತ್ತಿರಲ್ಲ, ಯಾವ ಮಂಗ್ಯ ನನ್ನ ಮಗ ಪರ್ಮಿಷನ್ ಕೊಟ್ಟಾನ? ಚಿಕ್ಕ ಮನಿ ಸರ್. ಚಿಕ್ಕ ಮನಿ? ಅದೇ ಪ್ರೊಡ್ಯೂಸರ್. ಯಾರು ನಿಮ್ ಬದ್ಮಾಶ್ ಪ್ರೊಡ್ಯೂಸರ್? ಪ್ರೊಡ್ಯೂಸರ್ ಯಾರು? ಏನ್ ಬೇಕಾಗಿತ್ತು ಸರ್? ಇವರೇ ರಿಯಲ್ ಇನ್ಸ್ಪೆಕ್ಟರ್. ಸೈಡ್ ಕರ್ಕೊಂಡು ಮಾತಾಡಿ ಸರ್. ದಯವಿಟ್ಟು ಒಂದ್ ನಿಮಿಷ ಬನ್ನಿ ಸರ್. ಬಾಳ ನಿಮ್ ಶೂಟಿಂಗ್ ನೋಡ್ಕೋತಾರೆ ಸರ್. ನೋಡ್ಕೋತಾರೆ. ಪರ್ಮಿಷನ್ ಲೆಟರ್ ಎಲ್ಲ ಐತಿ, ಕೊಡ್ರಲ್ಲ. ಅದು ನಮ್ ಪ್ರೊಡಕ್ಷನ್ ಮ್ಯಾನೇಜರ್ ಹತ್ರ ಇದೆ, ಊಟದ ವ್ಯವಸ್ಥೆ ಮಾಡಕ್ ಹೋಗಿದ್ದಾನೆ, ಈಗ ಬಂದ್ಬಿಡ್ತಾನೆ ಸರ್. ಮತ್ತದ ರಾಗಾಡ್ಲಿಕ್ಕೆ ಹತ್ತಿರಲ್ರಿ. ಶೂಟಿಂಗ್ ಪರ್ಮಿಷನ್ ಲೆಟರ್ ಇದಾ ಕಣ್ಣಿಂದ ನೋಡೋ ತನಕ ನಾ ಶೂಟಿಂಗ್ ಮಾಡ್ಲಿಕ್ಕ ಪರ್ಮಿಷನ್ ಕೊಡಾಣಿಲ್ಲ, ತಿಳಿದ್ ಹೌದಲ್ಲ? ಶರಣ್ರಿ ಸಾಹೇಬ್ರ. ನಮಸ್ಕಾರ. ಏನ್ರಿ ದೊಡ್ಡ ಮನೆ, ಏನದು ಗಲಾಟೆ? ಏನಿಲ್ರಿ ಸಾಹೇಬ್ರ, ಯಾರೋ ಯಾರನೋ ಶೂಟ್ ಮಾಡಿದ್ರಂತ, ಅದನ್ನ ಕಟ್ಗೆ ಮಾರೋ ಒಬ್ಬ ನೋಡಿ ಕೊಲೆ ಮಾಡ್ಯಾರ ಅಂತ ಲಬೋ ಲಬೋ ಅಂತ ಹೋಯ್ಕೊಂತ ಊರ್ ತುಂಬಾ ಅಡ್ಡಾಡ್ದನ್ರಿ. ಕೊಲೆ ಎಲ್ಲಿ ಮಾಡ್ಯಾರ ನೋಡೋಣ ಅಂತ ಮಂದೆಲ್ಲ ಓಡಾಕತ್ತಿದ್ರು. ಇದೆಲ್ಲಿ ಬಂತಪ್ಪ ತೆಲಿಬ್ಯಾನೆ ಅಂತ ನೋಡೋಣ ಅಂತ ನಾ ಬಂದೆ. ಬಂದ ಮೇಲೆ ತಿಳಿತ್ರಿ ಇಲ್ಲಿ ಶೂಟಿಂಗ್ ಮಾಡ್ಲಿಕ್ಕೆ ಹತ್ತಾರಂತ. ಶೂಟಿಂಗ್ ತಾನೆ ಮಾಡ್ಕೊಳ್ಳಿ ಬಿಡ್ರಿ. ಹಾಂಗಲ್ರಿ, ಪರ್ಮಿಷನ್ ಲೆಟರ್ ಇಲ್ದ ಶೂಟಿಂಗ್ ಮಾಡ್ಲಿಕ್ಕೆ ಹತ್ತಾರಲ್ರಿ. ಇಲ್ದೇ ಇದ್ರಿ ಏನಂತೆ ಬಿಡ್ರಿ. ಮೊದಲ ಇದು ಥಿಕ್ ಫಾರೆಸ್ಟ್ ಐತಿ, ಏನಾರು ಹೆಚ್ಚು ಕಮ್ಮಿ ಆತಪ್ಪ ಅಂದ್ರ ನಮ್ ತೆಲಿಗೆ ಬರ್ತೈತಿ. ಮೈಸೂರ್ನಾಗ ನಾಗರೋಳ್ಯಾಗ ಆದ ಫೈರ್ ಆಕ್ಸಿಡೆಂಟ್ ತಿಳ್ದೈತಿಲ್ರಿ ನಿಮ್ಗ? ಸರ್ ನಾವ್ ಆತರ ಒಬ್ಬ ಕೆಲಸ ಮಾಡಲ್ಲ ಸರ್, ಎಚ್ಚರಿಕೆಯಿಂದಾನೆ ಕೆಲಸ ಮಾಡ್ತೀವಿ. ಫೈರ್ ಬ್ರಿಗೇಡ್ ಬರಕ್ ಹೇಳಿದ್ರು ಸರ್, ಅದ್ ಬಂದಿಲ್ಲ ಅಷ್ಟೇ. ಮತ್ ಅದ ಹಾಡ್ತಿರಲ್ರಿ. ತಾವು ಯಾರು ಅಂತ ಗೊತ್ತಾಗ್ಲಿಲ್ಲ. ನಾನ್ ಸತ್ಯ ಅಂತ, ಈ ಸಿನಿಮಾ ಡೈರೆಕ್ಟರ್ ನಾನೇ ಸರ್. ಓಹೋ, ನೀವೇನಾ? ಈ ಸಿನಿಮಾಕ್ಕೆ ಹೀರೋ ಯಾರು? ನಾನೇ ಸರ್. ನೀವೇನಾ? ಕಥೆ ನಂದೆ. ಓಹೋ, ಸಂಗೀತ ನಾನೇ. ಓಹೋ, ಅರೆ ವಿಚಿತ್ರವಾಗಿದೆಯಲ್ಲ. ಈ ಸಿನಿಮಾಕ್ಕೆ ಹೀರೋಯಿನ್ ನೀವೇನಾ? ಹೌದು ಸರ್. ಓಹೋ, ಅಲ್ಲ ಸರ್, ನಾನಲ್ಲ ಸರ್, ಹೀರೋಯಿನ್ ಅವ್ರು ಸರ್, ತಾರಾ ಅಂತ. ದಯವಿಟ್ಟು ನಮ್ಗೆ ಇಲ್ಲೇ ಚಿತ್ರೀಕರಣ ಮಾಡಕ್ಕೆ ಅವಕಾಶ ಮಾಡ್ಕೊಡ್ಬೇಕು ಸರ್, ಪ್ಲೀಸ್. ಸರ್ ಸರ್ ಪರ್ಮಿಷನ್ ಸರ್, ಪರ್ಮಿಷನ್. ರೀ ದೊಡ್ಡ ಮನೆ ಸಾಹೇಬ್ರ, ಕನ್ನಡ ಚಿತ್ರನ ಕರ್ನಾಟಕದಲ್ಲೇ ಮಾಡಬೇಕು ಅಂತ ಸರ್ಕಾರ ಆಜ್ಞೆ ಹೊರಡಿಸಿದೆ. ಆದ್ರಿಂದ ಕನ್ನಡಿಗರಾಗಿರೋ ನಾವೇ ಇವ್ರಿಗೆ ಸಹಕಾರ ಕೊಡದೇ ಇದ್ರೆ ಬೇರೆ ಯಾರು ಸಹಕಾರ ಕೊಡಬೇಕು? ಕಾಲಕ್ಕೆ ಬೀಳ್ತೀನಿ, ನಮಗ್ ಶೂಟಿಂಗ್ ಮಾಡಕ್ ಪರ್ಮಿಷನ್ ಕೊಡ್ಸಿ ಸರ್. ಹೇಳ್ರಿ ಮೇಲೆ ಇಂಥ ಸಣ್ಣ ವಿಷಯಕ್ಕೆಲ್ಲ ಕಾಲು ಹಿಡ್ಕೋತಿರಲ್ರಿ. ಮಿಸ್ಟರ್ ಸತ್ಯ ಸರ್, ನಿಮ್ಗೇನೇ ಸಹಾಯ ಬೇಕಾದ್ರೂ ನಮ್ ಜಿಲ್ಲಾ ಪ್ರೆಸಿಡೆಂಟ್ ನಾರಾಯಣ್ ಗೌಡ್ರು ಮಾಡ್ಕೊಡ್ತಾರೆ. ಏನ್ ಗೌಡ್ರೆ? ಆಯ್ತು, ನೀವ್ ಹೇಳದ ಮೇಲೆ ಹೈಕಮಾಂಡ್ ಆರ್ಡರ್ ಇದ್ದ ಹಾಗೆ ನಮ್ಮ ಜಿಲ್ಲೆಯಲ್ಲಿ ಇವ್ರು ಎಲ್ಲಿ ಬೇಕಾದ್ರೂ ಶೂಟಿಂಗ್ ಮಾಡ್ಕೋಬಹುದು. ನಾನ್ ಇವ್ರಿಗೆ ಏನ್ ಸಪೋರ್ಟ್ ಬೇಕೋ ಎಲ್ಲ ಕೊಡ್ತೀನಿ. ಥ್ಯಾಂಕ್ ಯು ಸರ್. ದೊಡ್ಡ ಮನೆ ಸರ, ಇವ್ರ ಜೊತೆಲೆ ಇದ್ದು ಇವ್ರಿಗೆ ಫುಲ್ ಸಪೋರ್ಟ್ ಕೊಡ್ಬೇಕು. ಯಾವ ಮಂಗ್ಯಾನ ಮಗ ಬೇಡ ಅಂತಂದ್ರಿ. ಥ್ಯಾಂಕ್ ಯು ವೆರಿ ಮಚ್ ಮಿಸ್ಟರ್ ಅಮರ್. ಥ್ಯಾಂಕ್ ಯು ವೆರಿ ಮಚ್ ಮಿಸ್ಟರ್ ಅಮರ್. ಸರ್ ನಾವು ಶೂಟಿಂಗ್ ಶುರು ಮಾಡ್ತೀವಿ. ಅಯ್ಯೋ ಶಾರ್ಟ್ ರೆಡಿ ಮಾಡ್ರಿ. ತಾರಾ ಶಾರ್ಟ್ ರೆಡಿ ಅಂತ. ನೀವು ಅವಾಗ ಬನ್ನಿ ಸರ್. ಬರ್ತೀನಿ, ಈಗಲೇ ಬರ್ತೀನಿ. ರೀ ಗೌಡ್ರೆ, ಬನ್ನಿ ಬನ್ನಿ ಹೋಗೋಣ. ಅಮ್ಮ, ಇವತ್ತಿನವರೆಗೂ ನಾನು ಶೂಟಿಂಗ್ ಏನು ನೋಡಿಲ್ಲ. ಅವರು ಬಹಳ ಪ್ರೀತಿಯಿಂದ ಕರೀತಾ ಇದ್ದಾರೆ. ಒಂದ್ 10 ನಿಮಿಷ ಸರಿಯಾಗಿ ಶೂಟಿಂಗ್ ನೋಡ್ಕೊಂಡು ಆಮೇಲೆ ಬರ್ತೀನಿ. ಸರಿಯಾಗಿ ನೋಡ್ಕೊಂಡು ಬನ್ನಿ. ನೀವು ಹಾಕೋ ಸ್ಟೆಪ್ ನೋಡಿದ್ರೆ ನಿಮ್ಮನ್ನ ಹೊಸಬ್ರು ಅಂತ ಯಾರು ಹೇಳೋದಕ್ಕೆ ಸಾಧ್ಯ ಅಲ್ಲ. ಸೂಪರ್ ಸ್ಟಾರ್ ಆಗೋ ಎಲ್ಲಾ ಲಕ್ಷಣಗಳು ನಿಮ್ಮಲ್ಲಿವೆ. ಏನ್ ಸರ್ ನೀವು ಪೇಪರ್ನವರಾಗೆ ಸುಮ್ಮನೆ ಪ್ರೇಸ್ ಮಾಡ್ತೀರಿ. ನಿಮ್ ಪರ್ಸನಾಲಿಟಿ ಮುಂದೆ ನಾನೇ ಡಲ್ ಆಗಿದ್ದೀನಿ ಅನ್ಸುತ್ತೆ. ಅದಕ್ಕೆ ಅವ್ರು ಮಾಡೋ ಕಸರತ್ ಕಡಿಮೆ ಅನ್ಕೊಂಡಿದೀರಾ? ದಿವಸ ಯೋಗ ಮಾಡ್ತಾರೆ, 1.25 ಗಂಟೆ ಪ್ರಾಣಾಯಾಮ. 1.25 ಗಂಟೆ ಪ್ರಾಣಾಯಾಮ? ನೀವು ಸಿನಿಮಾದಲ್ಲಿದ್ರೆ ಡೆಡ್ ಬಾಡಿ ಸೀನ್ಸ್ ಈಸಿಯಾಗಿ ಮಾಡಬಹುದು. ಹಲೋ, ಹೌ ಆರ್ ಯು? ಫೈನ್, ಥ್ಯಾಂಕ್ ಯು. ಹಲೋ, ನಮಸ್ಕಾರ. ಸಂತೋಷ ಸಂತೋಷ.
ಅಂದ್ಹಾಗೆ ನೀವು ನಮ್ಮ ಊರಿಗೆ ಬಂದಿದ್ದೀರಿ, ನಿಮ್ಮನ್ನ ಗೌರವಿಸಬೇಕಾದ್ದು ನಮ್ಮ ಧರ್ಮ. ಅದಕ್ಕೆ ನಾನೊಂದು ಪಾರ್ಟಿ ಇಟ್ಕೊಳ್ಳೋಣ ಅಂತ ಮಾಡಿದ್ದೀನಿ. ಖಂಡಿತ ತಾವು ಬರ್ಬೇಕು. ಓ ಮರ್ತೇ ಬಿಟ್ಟಿದ್ದೆ, ನಾವು ನಿಮ್ಗೋಸ್ಕರ ಅಂತ ಇವತ್ತು ರಾತ್ರಿನೇ ಒಂದು ಪಾರ್ಟಿ ಇಟ್ಕೊಂಡಿದೀವಿ. ದಯವಿಟ್ಟು ನೀವು ಬರ್ಬೇಕು ಸರ್. ಬರ್ತೀವಿ. ಏನು ಸಂಕೋಚ ಪಡ್ಬೇಡಿ ಗೌಡ್ರೆ, ನಿಮ್ದೇ ಪಾರ್ಟಿ ಅಂತ ತಿಳ್ಕೊಳ್ಳಿ. ಥ್ಯಾಂಕ್ ಯು. ಹೌ ಇಸ್ ಯುವರ್ ಡ್ರಿಂಕ್ ಗೋಯಿಂಗ್? 3ನೇದ 4ನೇದ? ನಿನ್ನ ನೋಡ್ತಾ ಇದ್ರೆ ಆ ಊರ್ವಶಿ ಮೇನಕೇನ ನಿನ್ನ ಮುಂದೆ ನೀವಾಳಿಸ್ಬೇಕು. ಥ್ಯಾಂಕ್ ಯು. ಓ ಥ್ಯಾಂಕ್ ಯು. ತಾರಾ, ಈ ಪಿಕ್ಚರು ನಿನ್ನಿಂದಾನೇ 100 ದಿನ ಗ್ಯಾರಂಟಿ ಓಡುತ್ತೆ. ಅದೇನು ಅಷ್ಟು ಕರೆಕ್ಟ್ ಆಗಿ ಹೇಳ್ತಿದ್ದೀರಾ? ಬೆಳಿಗ್ಗೆ ನೀನು ಕುಣಿದಿಯಲ್ಲ, ಅಯ್ಯೋ 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 ಅಯ್ಯೋ, ಅದು ಒಂದು ಡ್ಯಾನ್ಸ್ ನೋಡಕ್ಕೆ ಜನ ಜಾತ್ರೆ ತರ ಬರ್ತಾರೆ. ಹೌದಾ? ಕಣ್ಣಲ್ಲೇ ಕೊಲ್ತಾ ಇದ್ದಾಳಲ್ಲ ಈ ಹೀರೋಯಿನ್ನು. ಏನ್ ಸರ್ ನೀವು ಆವಾಗಿಂದ ಒಂದೇ ಪೆಗ್ ಹಿಡ್ಕೊಂಡು ಕೂತಿದ್ದೀರಾ? ಪ್ಲೀಸ್ ಫೀಲ್ ಅಟ್ ಹೋಮ್. ವೆಲ್ಕಮ್ ಅಮರ್, ಪ್ಲೀಸ್ ಕಮ್. Hello, Mr. Satya. Asha, this is Mr. Satya, director come hero of the film. My sister. ಹಲೋ. ಬ್ಯೂಟಿಫುಲ್. ಹೀರೋಯಿನ್ ಅಂದ್ರೆ ಹೀಗಿರ್ಬೇಕು. Hello. ಪಾರ್ಟಿ ಇವತ್ತಲ್ಲ? ಶ್ಯೂರ್, ಬನ್ನಿ ಪ್ಲೀಸ್ ಕಮ್. Come on. ವಿಕ್ರಮ್, ಗೌಡ್ರು ಇನ್ನೂ ಬಂದಿಲ್ವಾ? ಇಲ್ಲಿಂದ ಹೋದ್ರೆ ತಾನೇ ಬರಕ್ಕೆ. ಬ್ಯಾಕಪ್ ಆದಾಗ್ಲಿಂದ ಇಲ್ಲೇ ಇದಾರೆ ನಮ್ ಜೊತೆಲಿ. ನೋಡಿ ಅಲ್ಲೇ ಕೂತಿದ್ರೆ. ಪ್ಲೀಸ್ ಥ್ಯಾಂಕ್ ಯು. Thank you. ಟು ಯೋರ್ ಹೆಲ್ತ್ ಲೇಡಿ ಬ್ಯೂಟಿಫುಲ್. Cheers. ಚಿಯರ್ಸ್. ಚಿಯರ್ಸ್. ಸುಮ್ನೆ ಕೂತಿದೀಯಲ್ಲ, ಸ್ವಲ್ಪ ತಗೋ. ನೋ ಥ್ಯಾಂಕ್ಸ್, ನನಗೆ ಅಭ್ಯಾಸ ಇಲ್ಲ. ಏನ್ ಹೀಗಂದ್ಬಿಟ್ಟೆ? ಸಿನಿಮಾ ಹೀರೋಯಿನ್ಗಳೆಲ್ಲ ಚೆನ್ನಾಗ್ ಕುಡಿತಾರಂತೆ. ಗೌಡ್ರೆ, ಸಿನಿಮಾ ಹೀರೋಯಿನ್ಗಳು ಅಂದ್ರೆ ಅಷ್ಟೊಂದು ಕೇವಲ ಅಂತ ತಿಳ್ಕೊಂಡ್ರಾ? ಪರದೆ ಮೇಲೆ ನಾವೊಂಥರ ನಾಟಕ ಆಡ್ತೀವಿ, ರಾಜಕೀಯದಲ್ಲಿ ಬೆರೆತು ನೀವೊಂಥರ ನಾಟಕ ಆಡ್ತೀರಾ, ಅಷ್ಟೇ ವ್ಯತ್ಯಾಸ. ನನ್ನ ಬುಡಕ್ಕೆ ತಂದಲ್ಲಪ್ಪ ಕೊಡ್ಲಿಕ್ ಬಿಟ್ಟು. ಹೋಗ್ಲಿ ಬಿಡು, ಅದಕ್ಕೆ ಯಾಕೆ ಇಷ್ಟೊಂದು ಬೇಜಾರ್ ಮಾಡ್ಕೊಳ್ತೀಯಾ? ನೋಡಿ ಗೌಡ್ರೆ, ಊರ್ಗೆ ಹಿರಿಯರು ಅಂತ ಇಷ್ಟೊತ್ತು ಗೌರವ ಕೊಟ್ಟು ನಗ್ನಗ್ತಾ ಮಾತಾಡ್ದೆ, ಅಷ್ಟಕ್ಕೆ ನೀನ್ ನನ್ನ ಮೈ ಮುಟ್ಟು ಮಾತಾಡ್ಸೋದು ನನ್ಗಿರ್ಸೋಲ್ಲ. ಇರ್ಲಿ, ನಿನ್ ರೇಟ್ ಎಷ್ಟು? 4 ಎಕರೆ ಗದ್ದೆ ಹೋದ್ರೂ ಪರವಾಗಿಲ್ಲ, ಎತ್ತೇ ಬಿಡಬೇಕು ಅಂತ ತೀರ್ಮಾನ ಮಾಡ್ಬಿಟ್ಟಿದ್ದೀನಿ. ಓಹೋ, ಸಿನಿಮಾ ನೋಡು, ಅದಕ್ಕೆ ನೀನೇ ಹೀರೋಯಿನ್. ಬುಕಿಂಗ್ ಮಾಡಕ್ಕೆ ರೇಟ್ ಎಷ್ಟು ಅಂತ ಕೇಳಿದೆ. ಬಿಡಿ, ನೀನಿಂದ ಲುಚ್ಚಾನೆ ತಿಳ್ಕೊಂಡಿರ್ಲಿಲ್ಲ. ಡ್ಯಾಮ್ ಇಟ್. ಏನಾಯ್ತು ಮೇಡಮ್, ಏನಾಯ್ತು? ಸಿನಿಮಾ ಹೀರೋಗಳು ಅಂದ್ರೆ ಇಷ್ಟೊಂದು ಚೀಪ್ ಆಗಿ ತಿಳ್ಕೊಂಡಿದ್ದಾರೆ. ಏನಾಯ್ತು ಹೇಳಿ? ಇರೋಲ್ಲ. ಕೃಷ್ಣ, ಸಾಮಾನ್ ಪ್ಯಾಕ್ ಮಾಡು. ಮೇಡಮ್, ಈಗ ನೀವು ಹೋಗ್ತೀನಿ ಅಂದ್ರೆ ನಾನು ಕೆರೆನ ಬಾವಿನ ನೋಡ್ಕೊಳ್ಬೇಕಾಗುತ್ತೆ. ಪ್ಲೀಸ್ ನೀವೇನು ಹೇಳಿದ್ರು ನಾನು ಇರೋಲ್ಲ. ಮೇಡಮ್, ಡೈರೆಕ್ಟರ್ ಸರ್, ನಿಮ್ಮನ್ನ ನಂಬ್ಕೊಂಡು ನಾನು 20 ಲಕ್ಷ ರೂಪಾಯಿ ಸುರಿದಿದ್ದೀನಿ. ಹೇಗಾದ್ರೂ ಮಾಡಿ ಒಪ್ಸಿ ಪ್ಲೀಸ್. ಒಂದ್ ನಿಮಿಷ ಬಂದೆ. ಮೇಡಮ್, ಇನ್ ಮುಂದೆ ಈ ತರ ಆಗದೆ ಇರೋ ಹಾಗೆ ನಾನ್ ನೋಡ್ಕೋತೀನಿ. ಡ್ರೈವರ್ ಬೆಂಗಳೂರು ನೋಡಿ. ಮೇಡಮ್ ಪ್ಲೀಸ್, ಮೇಡಮ್. ಆ ಹೀರೋಯಿನ್ಗೆ ಎಷ್ಟು ಕೊಬ್ಬಿರ್ಬೇಕು ಪಾಪ. ಆ ಪ್ರೊಡ್ಯೂಸರ್ ಡೈರೆಕ್ಟರ್ ಅಷ್ಟೊಂದು ಕೇಳ್ತಿರುವಾಗ ಅಹಂಕಾರದಿಂದ ಹೊರಟೆ ಹೋದ್ಲಲ್ಲ ಸುಬ್ರಹ್ಮಣ್ಯ. ಪಾಪ ಡೈರೆಕ್ಟರ್ ಹೊಸಬರ್ ಬೇರೆ, ಏನ್ ಮಾಡ್ತಾರೋ. ಆಶಾದೇವಿ ಅವರೇ, ನಿಮಗೆ ಅವರ ಮೇಲೆ ಎಷ್ಟು ಕರುಣೆ ಇರುವುದಾದ್ರೂ ಒಂದು ಕೆಲಸ ಮಾಡುವ, ನೀವು ಅಪಾರ್ಥ ಮಾಡಿ ಅವರಿಗೆ ಯಾಕೆ ಹೆಲ್ಪ್ ಮಾಡಬಾರದು? ನಾನಾ? ಯಾಕಾಗಬಾರದು? ಹೇಗೂ ನಿಮಗೆ ಬೊಂಬೆ ಹಾಗೆ ಡ್ಯಾನ್ಸ್ ಮಾಡ್ಲಿಕ್ಕೆ ಬರ್ತದೆ. ನೀವು ಮೋಡ್ಲಿಂಗ್ ಅಲ್ಲಿ ಬೇರೆ ಫಸ್ಟ್ ಪ್ರೈಸ್ ಹೊಡೆದಿದ್ದೀರಿ. ನೀವು ಒಪ್ಪಿಕೊಂಡು ಹೀರೋಯಿನ್ ಆಗಿಬಿಟ್ರೆ ಸೂಪರ್ ಸ್ಟಾರ್ ಆಗಿ ಹೋಗ್ತೀರಿ. ನಾನು ನಿಮ್ಮ ಪಿ ಆಗ್ತೇನೆ. ಆಮೇಲೆ ನೋಡಿ ಸುಬ್ರಹ್ಮಣ್ಯನ ಕಾರವಾರು ಕಾಲು ಮೇಲೆ ಕಾಲು ಹಾಕೊಂಡು ಫೋನ್ ಮೇಲೆ ಫೋನ್ ಮಾಡಿ ಚೆಕ್ ಮೇಲೆ ಚೆಕ್ ರಿಸೀವ್ ಮಾಡಿ ಅರ್ಧ ರಿಸರ್ವ್ ಹಾಕಿ ನಮ್ಮದಾಗಿ ಮಾಡಿಬಿಡ್ತಾರೆ. ಹೀಗ್ ಮಾಡಿದ್ರೆ ಹೇಗೆ? ಯಾರಾದ್ರೂ ಒಬ್ಬ ಮ್ಯಾರೇಜ್ ಬ್ರೋಕರ್ ಇದ್ರೆ ಅವನ ಹತ್ರ ಒಳ್ಳೊಳ್ಳೆ ಹುಡುಗಿರ್ ಫೋಟೋಗ್ರಾಫ್ಸ್ ಇರುತ್ತೆ, ಅದ್ರಲ್ಲಿ ಒಂದು ಹುಡುಗಿ ಸೆಲೆಕ್ಟ್ ಮಾಡಿದ್ರೆ ಆಯ್ತು. ಗುಡ್ ಐಡಿಯಾ. ನಾನೇ ಮ್ಯಾರೇಜ್ ಬ್ರೋಕರ್ ಸೀನಪ್ಪ. ವಿಷಯ ತಿಳಿತು, ಓಡ್ ಬಂದ್ಬಿಟ್ಟೆ. ಇಲ್ಲಿ ನೋಡಿ ಫೋಟೋಗಳು. ಇವರೆಲ್ಲ ಮದುವೆ ಮಾಡ್ಕೊಂಡು ಮಕ್ಕಳೆಲ್ಲ ಕ್ಲಾಯಕ್ ಅಷ್ಟೇ.
ಮಕ್ಕಳು ಬೇಡವಾ? ಬಿಡಿ, ಫ್ಯಾಮಿಲಿ ಪ್ಲಾನಿಂಗ್ ಮಾಡಿ. ರೇ ನಾವು ಹುಡುಗಿನ ಸೆಲೆಕ್ಟ್ ಮಾಡ್ತಿರೋದು ಮದುವೆ ಮಾಡ್ಕೊಳಕಲ್ಲ. ಇಲ್ಲಿ ನೋಡಿ, ಇವಳೆ ರಾತ್ರಿ ಹೆಣ್ಣು ರಂಜಿತಾ. ರೇ ಆ? ಹೋಗ್ರಿ ಇಲ್ಲಿಂದ. ನಮ್ಗ್ ಬೇಕಾಗಿರೋದು ಇಂಥ ಹುಡುಗಿರಲ್ಲ, ಆಕ್ಟ್ ಮಾಡೋರು. ನಾನ್ ರೆಡಿ. ನೀವೇನ ಡೈರೆಕ್ಟ್ರು? ಹೌದು. ತಾವು? ನಿಮ್ ಪಿಕ್ಚರ್ಗೆ ನಾನೇ ಹೀರೋಯಿನು. ನಮ್ ಗೌಡ್ರು ಕಳ್ಸ್ಕೊತವ್ರೆ ನಿನ್ನನ್ನ ಅಯ್ಯೋ, ಏನಾಯ್ತು ಡೈರೆಕ್ಟ್ರು ಮಾಮ? ನಿನ್ನ ನೋಡಿದ್ಮೇಲೆ ಎದೆ ಡಬಾ ಡಬಾ ಹೊಡ್ಕೊಳ್ಳೋ ಶುರು ಆಯ್ತು. ನೀನ್ ಇಲ್ಲೇ ಇದ್ರೆ ಅದ್ ನಿಂತೇ ಬಿಡುತ್ತೆ. ದಯವಿಟ್ಟು ನಿಂತ ಹೊರಟೋಗಮ್ಮ. ತ್ರಿವಿಕ್ರಮ, ಚತುರ್ಭುಜ, ಇವ್ರು ಯಾರು ಹೀರೋಯಿನ್ ಆಗಕ್ ಲಾಯಕ್ಕಿಲ್ಲ. ನನ್ನ ಮನಸ್ಸಿನಲ್ಲಿ ಇರೋಳು ಒಬ್ಬಳೇ ಒಬ್ಳು. ಅಯ್ಯೋ ಆಂಜನೇಯ, ಅವನಂತ ಮುರುನಾಸು ನಮ್ಮ ಬಟ್ಟೆ ಎಲ್ಲ ಹಾಳು ಮಾಡಿ ಹೋದ್ರಲ್ಲ. ಹೋಗೋ ಕೆಲಸಕ್ಕೆ ಅಪಶಕುನ. ಛೇ, ಎಕ್ಸ್ಕ್ಯೂಸ್ ಮೀ, ಏನಮ್ಮ? ಈ ಅಡ್ರೆಸ್ ಎಲ್ಲಿದೆ ಅಂತ ಹೇಳ್ತೀರಾ? ನಾವು ಊರು ಹೊಸಬ್ರು, ಇಲ್ಲೇ ಹತ್ತದಲ್ಲಿ ಪೊಲೀಸ್ ಸ್ಟೇಷನ್ ಇದೆ, ಅಲ್ಲೋಗಿ ವಿಚಾರಿಸಿ. ಥ್ಯಾಂಕ್ ಯು. ನೋ ಮೆನ್ಷನ್. ಅಯ್ಯೋ ಆಂಜನೇಯ, ಯಾರಿವ ಮಂಗ ಮತ್ತೆ ಬದಿ ಮಾಡಿ ಹೋದ್ರಲ್ಲ. ಇದ್ದೆರಡು ಬಟ್ಟ ಹಾಳು ಮಾಡಿ ಹೋದ. ಎಂತ ಮಾಡ್ಲಿ ನಾನು? ಛೇ, ಈಗ ಬರ್ಲಿ ಅವ, ನಾನು ನೋಡ್ತೇನೆ. ನಾನೀಗ ಸಿದ್ಧವಾಗಿ ಬಂದಿದ್ದೇನೆ, ಬರ್ಲಿ. ಒಬ್ಬರು ಕಾಣುವರಲ್ಲ. ಈ ನಿನ್ನಿಂದ ನಮ್ಮ ಕೆಲಸ ಹಾಳಾಯ್ತು. ನಿನ್ನ ಬಿಡುವುದಿಲ್ಲ, ನಿನ್ನ ಬಡಿತೇನೆ, ನಿನ್ನ ಬಡಿತೇನೆ. ಅವ ಬಂದ್ರೆ ಅವನು ಹೊಡಿತೇನೆ. ನಿನ್ನದಾಗಿ ನಮ್ಮ ಕೆಲಸ ಎಲ್ಲ ಹಾಳಾಯ್ತು. ಬಡಿತೇನೆ, ಎಲ್ಲ ಕೆಲಸ ಹಾಳಾಯ್ತು. ಎಲ್ಲ ಕೆಲಸ ಹಾಳಾಯ್ತು. ಎಲ್ಲ ಕೆಲಸ ಹಾಳಾಯ್ತು. ಆಗ್ಲಿಲ್ಲ ಅಂದ್ರೆ ಹೇಗ್ರಿ? ಏನೇ ಆಗ್ಲಿ ಆ ಏಜೆನ್ಸಿ ನನಗೆ ಬೇಕು. ಆ ಚಾಚವ್ರಿಗೂ ನಾನು ಬಿಡಲ್ಲ. ಇವತ್ತು ನಾನೇ ಅಲ್ಲಿಗೆ ಬರ್ತಾ ಇದ್ದೀನಿ. ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದಿ ಡೇ. ನಿನ್ನ ಯಾರು ಇಲ್ಲಿಗೆ ಬರಕ್ ಹೇಳಿದ್ದು? ನಿಮ್ ಹೃದಯದಲ್ಲಿರೋ ನನ್ ಮನ್ಸು ಬಾ ಅಂತ ಕರಿತು ಬಂದ್ಬಿಟ್ಟೆ. ಬಂದಿದ್ದಾಯ್ತಲ್ಲ, ನಾವು ಗೆಟ್ ಔಟ್. ನನ್ ದೇಹ ಗೆಟ್ ಔಟ್ ಆದ್ರೂ ನನ್ ಹೃದಯ ಮಾತ್ರ ನಿಮ್ಮ ಲಾಕ್ಔಟ್ ಆಗ್ಬಿಟ್ಟಿದೆ. ನಿಮ್ಮನ್ ಬಿಟ್ಟು ನಾನು ಎಲ್ಲಿಗೆ ಹೋಗ್ಲಿ? ಗೋ ಟು ಹೆಲ್. ನೀವು ನನ್ನ ಮದ್ವೆ ಆಗೋದಾದ್ರೆ ನಾನ್ ನರ್ಕಕ್ ಬರಕ್ಕೂ ಸಿದ್ಧ. ಮದುವೆನಾ? ಅದು ಬರೀ ನಿನ್ನ ಕನಸು. ಆ ಕನ್ಸು ನನ್ಸಾಗೋವರೆಗೂ ನಾನ್ ಕಾದಿರ್ತೀನಿ. ನೀವೆಷ್ಟೇ ದೂರ ನನ್ನ ಕಳ್ಸಿದ್ರು ಅಷ್ಟೇ ಹತ್ರ ನಾನಿರ್ತೀನಿ. ಈ ಬೊಕ್ಕೆ ನಿಮ್ ಹತ್ರ ಇದ್ದ ಹಾಗೆ. ಬಾಯ್. ಥ್ಯಾಂಕ್ ಯು. ಈ ಹೂ ನನ್ ಕೈಗೆ ಬಂದ ಹಾಗೆ ನಾನ್ ಬಂದಿರೋ ಕೆಲ್ಸನೂ ಆಗತ್ತಂತ ತಿಳ್ಕೊಂಡಿದ್ದೀನಿ ಸರ್. ವಿತ್ ಪ್ಲೆಜರ್. ಅದೇನ್ ಹೇಳಿ? ನಮ್ ಸಿನಿಮಾ ಹೀರೋಯಿನ್ ಜಗಳ ಮಾಡಿ ಹೊರಟೋಗಿದ್ದು ನಿಮ್ಗೂ ಗೊತ್ತಲ್ಲ. ಶೂಟಿಂಗ್ ಅರ್ಧಕ್ಕೆ ನಿಂತು ಹೋಗಿದೆ. ಅದಕ್ಕೆ ಅವತ್ ಪಾರ್ಟಿಲಿ ನಿನ್ ತಂಗಿ ನೋಡಿದಾಗ ಆವತ್ತೇ ಅನಿಸ್ತು ಶಿ ಇಸ್ ಫಿಟ್ ಟು ಬಿ ಅ ಹೀರೋಯಿನ್ ಅಂತ. ಅವಳನ್ನ ದಯವಿಟ್ಟು ಶೂಟಿಂಗ್ ಕಳ್ಸ್ಕೊಟ್ರೆ. ಐ ಆಮ್ ವೆರಿ ಸಾರಿ ಮಿಸ್ಟರ್ ಸತ್ಯ. ನನ್ ತಂಗಿಗೆ ಒಳ್ಳೆ ಸಂಬಂಧ ಹುಡುಕಿ ಮದುವೆ ಮಾಡ್ಬೇಕು ಅಂತ ಬೆಟ್ಟದಷ್ಟು ಆಸೆ ಇಟ್ಕೊಂಡಿದ್ದೀನಿ. ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ರೆ ಇನ್ನೂ ಒಳ್ಳೆ ಗಂಡ ಸಿಗ್ತಾನೆ ಸರ್. ನಮ್ ಪ್ರಾಬ್ಲಮ್ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಪ್ಲೀಸ್. ನೀವ್ ಎಷ್ಟೇ ಬೇಡ್ಕೊಂಡ್ರು ನಾನ್ ನಿರ್ಧಾರ ಮಾತ್ರ ಬದಲಾಗಲ್ಲ ಮಿಸ್ಟರ್ ಸತ್ಯ. ಅಲ್ಲ ಸರ್. ನಾನ್ ಬೆಂಗಳೂರು ಹೊಟ್ಟಿದ್ದೀನಿ, ದಯವಿಟ್ಟು ತೊಂದರೆ ಕೊಡ್ಬೇಡಿ ಸರ್. ದಯವಿಟ್ಟು ನನ್ನ ಮಾತು ಕೇಳಿ ಸರ್. ಬಾಯ್, ಬಂದೆ ಬಂದೆ. ಇವರೆಂತ ಜನ ಬಾಗಲೇ ಯಾಕೆ ಬಡಿಯುವುದು? ಬಸ್ಸಲ್ಲಿ ಓದ್ಲಿಕ್ಕೆ ತಿಳಿಯುವುದಿಲ್ಲ. ನೀನು ಹೂವಿನ ತೂರಾಯಿ ಬರ್ಲಿಕ್ಕೆ ಉಂಟಲ್ಲ, ಇದು ಹುಟ್ಟಿದ ಬಗ್ಗೆ ಬರುವುದು. ನಮ್ಮ ಮನೇಲಿ ಯಾರು ಹುಟ್ಟಿಲ್ಲವಲ್ಲ. ಹುಟ್ತಾರೆ ಮಾರ್ಯಾರೆ. ಇನ್ನು ಕೆಲವೇ ನಿಮಿಷದಲ್ಲಿ ಇದೇ ಮನೆಯಲ್ಲಿ ಒಂದು ಸೂಪರ್ ಸ್ಟಾರ್ ಹುಟ್ತಾರೆ. ನಾನು ಸಿನಿಮಾ ಡೈರೆಕ್ಟರ್ ಸತ್ಯ ಅಂತ. ಸಿನಿಮಾ ಡೈರೆಕ್ಟರ್? ಹೌದು. ಬನ್ನಿ ಬನ್ನಿ ಬನ್ನಿ. ಬನ್ನಿ. ಓ ಆಂಜನೇಯ, ಇವತ್ತು ನನ್ನ ಅದೃಷ್ಟ ಬಾಗಿಲು ತೆಗೆಯಿತು. ನೀವು ನನ್ನ ಮುಕ್ಕು ಮಾಡ್ಲಿಕ್ಕೆ ನನ್ನ ಮನೆಯವರೆಗೂ ಹುಡುಕಿಕೊಂಡು ಬರುವುದಾ? ಅಬ್ಬಾ. ನೀವು ಹೇಳಿ ಕಳಿಸಿದ್ರೆ ನಿಮ್ಮಲ್ಲಿ ನಾವು ಬರ್ತಿದ್ದು. ನಾನ್ ಬಂದಿದ್ದು ಅಮರ್ ತಂಗಿ ಆಶಾನ್ ನೋಡಕ್ಕೆ. ಯಾಕೆ? ಅದು ಅರ್ಥವಾಯ್ತು ಅರ್ಥವಾಯ್ತು. ನೋಡಿ, ನೀವು ಬುಕ್ ಮಾಡಿದ ಹೀರೋಯಿನ್ ಸಿಟ್ಟು ಮಾಡಿಕೊಂಡು ಹೋಗಿದ್ದಾಳೆ. ಅಂದ. ಆ ಜಾಗಕ್ಕೆ ಇವ್ರನ್ನ ಬುಕ್ ಮಾಡಿ ಸಿನಿಮಾ ತೆಗಲಿಕ್ಕೆ ನೀವು ಅಂದ ಮಾರ್ರೆ. ಹೌದಾ? ನಾನು ಅವರಿಗೆ ಹೇಳಿ ಒಪ್ಪಿಸ್ತೇನೆ. ಆದ್ರೆ ನನ್ನದೊಂದು ಚಿಕ್ಕ ರಿಕ್ವೆಸ್ಟ್ ಮಾರಾಯರೆ. ಏನ್ ಚಿನ್ನ? ನಿಮ್ಮ ಪಿಕ್ಚರ್ ಅಲ್ಲಿ ನನಗೊಂದು ವೇಷ ಕೊಡಿ ಮಾರಾಯರೆ. ನಿಮಗೆ? ಹೌದು. ನೋಡುವ. ನಿಮಗೂ ಒಂದು ಹಾಸ್ಯ ಪಾತ್ರ ಕೊಡುವ. ನನಗ ಹೌದು. ಹಾಸ್ಯ ಪಾತ್ರವ? ಹೌದು. ಒಪ್ಪುರ್ ವೇಷವ? ಮಾಡುವ ಮಾಡುವ. ಜೊತೆಲಿ ಒಂದು ಡ್ಯುಯೆಟ್ ಸಾಂಗು ಕೊಡುವ. ಡುಯೆಟ್ಟ? ಹೌದು. ನನಗ ಯಾರ ಜೊತೆಯಲ್ಲಿ? ಇನ್ಯಾರು ಇದ್ದಾರಲ್ಲ, ಉಮಾಶ್ರೀ.
ಉಮಾಶ್ರೀ ಜೊತೆಗೆಲ್ಲ ಆಂಜನೇಯ ಆಯ್ತು ಆಯ್ತು ನೀವು ನನಗೆ ಎಷ್ಟು ಮಾಡಿ ಮಾರಾಯರಿ ನಾನು ಆಶಾದೇವರನ್ನು ಒಪ್ಪಿಸ್ತೇನೆ ಮೊದ್ಲು ಅಷ್ಟು ಮಾಡಿ ಹೋಗಿ. ಉಮಾಶ್ರೀ ಜೊತೆಲಿ ಡುಯೆಟ್ ಹೌದೌದು, ಡುಯೆಟ್ ಮರಿ ಗ್ಯಾರಂಟಿ. ಹೋಗಿ ನೀವು ಹೋಗಿ. ಆಶಾಮ್ಮ, ಆಶಾಮ್ಮ, ಏನು ಇದೆಂತದು ತೆಗೀರಿ ಇದನ್ನ ಹಿಡಿಯಿರಿ ಏನಿದೆಲ್ಲ? ನಿಮ್ಮನ್ನು ಬುಕ್ ಮಾಡ್ಲಿಕ್ಕೆ ಬಂದಿದ್ದಾರೆ. ವಾಟ್? ನಿಮ್ಮನ್ನು ಸಿನಿಮಾದಲ್ಲಿ ಬುಕ್ ಮಾಡ್ಲಿಕ್ಕೆ ಡೈರೆಕ್ಟರ್ ಸತ್ಯ ಬಂದಿದ್ದಾರೆ. ನೋ, ನಾನ್ ಸಿನಿಮಾದಲ್ಲಿ ಯಾಕೆ ಮಾಡೋಲ್ಲ. ಹಾಗನ್ನಬೇಡಿ, ಬಿಡುತ್ತೋ ಅನ್ನಿ. ಎಷ್ಟು ಜನ ಹುಡುಗಿಯರು ಸಿನಿಮಾಕ್ಕೆ ಸೇರ್ಲಿಕ್ಕೆ ಹೋಗಿ ಚಾನ್ಸ್ ಸಿಗದೆ ಹೊರಟು ಹೋಗಿದ್ದಾರೆ. ಅದೃಷ್ಟ ನಿಮ್ಮ ಮನೆ ಬಾಗಿಲಿಗೆ ಬಂದಿದೆ. ಬೇಡ ಅನ್ನಬೇಡಿ, ಒಪ್ಪಿಕೊಳ್ಳಿ ದಯವಿಟ್ಟು. ನಮ್ಮ ಅಣ್ಣನ್ ಪರ್ಮಿಷನ್ ಇಲ್ಲದೆ ನಾನು ಒಪ್ಕೊಳ್ಳೋಕ್ ಆಗೋಲ್ಲ. ನನಗಿಷ್ಟನೂ ಇಲ್ಲ. ಅರೆ ನಿಮ್ಗೆ ಯಾಕೆ ಇಷ್ಟ ಇಲ್ಲ ಮೇಡಮ್? ನೀವು ಸುಬ್ರಹ್ಮಣ್ಯ, ಸುಬ್ರಹ್ಮಣ್ಯ, ಏನಮ್ಮ? ಶೂಟಿಂಗ್ ನೋಡ್ಬೇಕು ಅಂತಿದ್ಯಲ್ಲ, ಬಾ ಹೋಗೋಣ. ಇವತ್ತ ನಾ ಬರ್ಲಿಕ್ಕೆ ಆಗುದಿಲ್ಲ. ಅಯ್ಯೋ ಆಂಜನೇಯ, ಇವತ್ತು ನಮ್ಮ ಮನೆ ಗೃಹ ಪ್ರವೇಶ ಉಂಟು. ನೀವು ಖಂಡಿತ ಬರ್ಬೇಕಮ್ಮ. ಇವತ್ ಬರಕ್ ಆಗಲ್ಲ ಕಣೋ, ಇಂಪಾರ್ಟೆಂಟ್ ಸೀನ್ ಇದೆ. ಏನಮ್ಮ ಹೀಗೆ ಹೇಳಿಬಿಟ್ರಿ? ಇವತ್ತು ನನ್ನ ಹೆಂಡತಿ ಮೇಲೆ ಪೂಜೆ ಸಾಮಾನು ತೆಗೆದುಕೊಂಡು ಬಾ ಅಂತ ಹೇಳಿದಾಳೆ. ಅರ್ಥವಾಯ್ತು. ತಗೋ. ಥ್ಯಾಂಕ್ಸ್. ಈಗ ನೀವು ಆಕ್ಟ್ ಮಾಡ್ತಿರೋ ಚಿತ್ರ ಖಂಡಿತ 100 ದಿನ ಹೋಗುತ್ತೆ. ಥ್ಯಾಂಕ್ ಯು. ಬರ್ಲಾ? ಆಯ್ತು. ವಾಯ್ ವೈಟರ್, ಒಂದು ಲಾರ್ಜ್ ಒಂದು ಸ್ಮಾಲ್ ತೆಗೆದುಕೊಂಡು ಬಾರಪ್ಪ. ನನ್ನ ಎನಿಮ ಹೆಸರೇನು ಮಾರ್ತು ಹೋಯ್ತು. ಮಾಯಾ. ಮಾಯಾ ಲಾರ್ಜ್ ಅಲ್ಲೇನಪ್ಪ, ಸ್ಮಾಲ್ ಇಲ್ಲಿಡು. ನೀವು ತೆಗೆದುಕೊಳ್ಳಿ, ನೀವು ಬಿಡಿ. ಇವತ್ತು ನಮ್ಮ ಮನೆ ಗೃಹ ಪ್ರವೇಶ ಉಂಟು, ನೀವು ಖಂಡಿತ ಬರ್ಲಿಕ್ಕೆ ಬೇಕು. ಏ ವೈಟರ್, ಬಿಲ್ಲು ತೆಗೆದುಕೊಂಡು ಬಾರಪ್ಪ. ಎಷ್ಟಾಗಿದೆ? 95. ನನ್ನಲ್ಲಿ ಇರುವುದೇ 100. ಇಟ್ಟುಕೊಂಡು ಎಂತ ಮಾಡುದು? ಎಂತ ಜನ ಇವರು! 4 ಲಾರ್ಜ್ ಕುಡಿದು ಮಾಯವಾಗಿ ಹೋದಳು. ಹಣ ಇದ್ದರೆ ನಮಗೆ ಗೌರವ ಕೊಡುವುದು, ಇಲ್ಲವಾದ್ರೆ ಹಣವಾಗಿ ನೋಡುದ? ಈ 5 ರೂಪಾಯಿ ಇಟ್ಟುಕೊಂಡು ನಾ ಎಂತ ಮಾಡ್ಲಿ? ಮಂಡೆ ಬಿಸಿ ಆಯ್ತೆಂದು ಕೂಲಾಗಿ ಬೀರು ಕುಡಿದು ಹೋಗುವ ಎಂದು ಬಾರೊಳಗೆ ಬಂದೆ. ಇಲ್ಲಿ ಒಂದು ರಂಗು ನೋಡಿದೆ, ಗುಂಗಿ ಹರಿತು. 95 ರೂಪಾಯಿ ಬಿಲ್ ಆಗಿ ಹೋಯ್ತಲ್ಲೋ ಆಂಜನೇಯ. ಕುಂಬಳಕಾಯಿ ಕೊಡುವುದಾ? ಕೊಡೋದಕ್ಕೆ ಮಾರ್ಕೆಟ್ ಅಲ್ಲಿ ಇಟ್ಟಿರೋ. ಎಷ್ಟು? ಒಂದಕ್ಕೆ 15 ರೂಪಾಯಿ. 15 ರೂಪಾಯ? ಹೌದು. 5 ರೂಪಾಯಿ ಬರುವುದಿಲ್ಲ. 5 ರೂಪಾಯ ಒಂದ್ ಸೀಳು ಸಿಗಲ್ಲ, ಹೋಗಯ್ಯ. ಅಲ್ಲ, ನಾವು ತಿನ್ಲಿಕ್ಕಲ್ಲ, ಮನೆ ಹೊಸಲಿಗೆ ಹೊಡಿಲಿಕ್ಕೆ. ಎಲ್ಲಾದ್ರೂ ನೋಡ್ಕೊಳಯ್ಯ, ಒಂದ್ ಸೀಳು ಸಿಗಲ್ಲ, ಹೋಗು. ಅಲ್ಲ ಮರ, ದೊಡ್ಡ ಮನಸ್ಸು ಮಾಡಿ ಕೊಡಿ. ನನ್ನಲ್ಲಿ ಇದು ಹೋಗಯ್ಯ, ಕೊಡಲ್ಲ ಅಂದ್ರೆ ಕೊಡಲ್ಲ. ಕೊಡುವುದಿಲ್ಲ. ಅಲ್ಲುಂಟು, ವಿಚಾರಿಸ್ತೇನೆ. ಇನ್ನು ಮಾರ್ಕೆಟ್ ಒಬ್ಬರ ಅಂಗಡಿ ಇರುವುದು. ಅಲ್ಲೇ ತಗೋ ಹೋಗಯ್ಯ, ದೊಡ್ಡದಾ ಬಂದ್ಬಿಟ್ಟ ಬೆಳಿಗ್ಗೆನೆ. ತೆಗೆದುಕೊಳ್ಳಿ ಮರ ಇದೆ. ಒಂದು ಕುಂಬಳಕಾಯಿ ಕೊಡಿ. 5 ರೂಪಾಯ? 20 ರೂಪಾಯಿ ಒಂದ್ ಕುಂಬಳಕಾಯಿ. ನಾವು ಮಜ್ಜಿಗೋಳಿ ಮಾಡ್ಲಿಕ್ಕಲ್ಲ, ಪೂಜೆ ಮಾಡ್ಲಿಕ್ಕೆ ಇರೋದೇ 5 ಕೊಡಿ. ತಲೆ ತಿನ್ಬೇಡ, ಹೋಗಯ್ಯ. ಕುಂಬಳಕಾಯಿ ಇಲ್ಲದೆ ಮನೆಗೆ ಹೋಗುವಾಗಿಲ್ಲ, ಇವರು ಕೊಡುವುದಿಲ್ಲ. ನಾನೆಂತ ಮಾಡ್ಲಿ? ಮಾಡ್ತೇನೆ. ಮಾರಾಯರೇ, ನಿಮಗೆ ವಿಷಯ ಗೊತ್ತುಂಟಾ? ಏನು? ಬೆಳಗ್ಗೆ 1 ಲಾರಿ ಕುಂಬಳಕಾಯಿ ಬಂತಲ್ಲ, ಅದರಲ್ಲಿ ಬಾಂಬ್ ಉಂಟು. ಹೌದಾ? ಹೌದು. ಕುಂಬಳಕಾಯಲ್ಲಿ ಬಾಂಬ್ ಇದೆ ಅಂತೆ. ಕುಂಬಳಕಾಯಿಯಲ್ಲಿ ಬಾಂಬ್ ಉಂಟು. ಹೌದಾ? ಬೇಡ ಬಾರೆ. ಕುಂಬಳಕಾಯಲ್ಲಿ ಬಾಂಬ್ ಇದೆ. ಹೌದಾ? ಟ್ರೈನ್ ನಲ್ಲಿಟ್ರು, ಬಸ್ ಅಲ್ಲಿಟ್ರು, ಟ್ರಾನ್ಸಿಸ್ ಅಲ್ಲಿಟ್ರು. ನಾನು ಕುಂಬಳಕಾಯಲ್ಲಿ ಇಟ್ಟು ಬಿಟ್ಟೆ ಬಾಂಬ್. ಹಲೋ, ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟ್ರೆ, ಇವತ್ತು ಬಂದಿರೋ ಕುಂಬಳಕಾಯಿ ಲೋಡ್ ನಲ್ಲಿ ಬಾಂಬ್ ಇದೆಯಂತೆ. ಇದು ಪೊಲೀಸ್ ಪ್ರಕಟಣೆ. ಈ ದಿನ ಬಂದಿರೋ ಕುಂಬಳಕಾಯಿ ಲೋಡಿನೊಳಗ ಬಾಂಬ್ ಐತಿ ಅಂತ ನಮ್ಗೆ ಸುದ್ದಿ ಬಂದದ. ಯಾವ ಕುಂಬಳಕಾಯಿನೊಳಗ ಬಾಂಬ್ ಐತಿ ಅಂತ ನಮ್ಗೆ ಗೊತ್ತಿಲ್ಲ. ಆದ್ರಿಂದ ಯಾರು ಕುಂಬಳಕಾಯಿನ ತೆಗೆದುಕೊಳ್ಳಬಾರದು. ಯಾರು ಇಲ್ಲ, ಖಾಲಿ ಮಾರ್ಕೆಟ್ ಇರೋನೇ ರಾಜ. ಜಯ ಆಂಜನೇಯ, ಒಂದು ಕುಂಬಳಕಾಯಿ ಕೇಳಿದ್ರೆ ಕೊಡ್ಲಿಲ್ಲ, ಈಗ 2 ತೆಗೆದುಕೊಂಡು ಹೋಗ್ತೇನೆ. ಆಮೇಲೆ ಎಲ್ಲ ತೆಗೆದುಕೊಂಡು ಹೋಗ್ತಾನೆ, ಬಿಡುವುದಿಲ್ಲ. ಈ ದಿವಸ ಬಂದಿರೋ ಕುಂಬಳಕಾಯಿ ಲೋಡಿನೊಳಗ ಬಾಂಬ್ ಐತಿ ಅಂತ ನಮ್ಗೆ ಸುದ್ದಿ ಬಂದಿದೆ. ಆದ್ರಿಂದ ಯಾರು ಕುಂಬಳಕಾಯಿನ ತೆಗೆದುಕೊಳ್ಳಬಾರದು ಮತ್ತು ಹೊಡೆಯಲೂಬಾರದು. ಬಾಂಬ್ ಐತಲ್ಲ,
ನಾಳೆ ಎಂತದ್ದು ಮಾಡಿದ್ರು ನಮಗೆ ಯಾಕೆ ಹೊಡೆಯುವುದು ಅಯ್ಯೋ ಮಗನ ಕುಂಬಳಕಾಯಿನೊಳಗೆ ಬಾಂಬೆ ಐತಿತ್ತು ಯಾವನೆಲ್ಲ ಸುಳ್ಳು ಹೇಳಿದ್ದು ನನಗೆ ಯಾರು ಹೇಳಲಿಕ್ಕೆ ಬರಲಿಲ್ಲ ಮತ್ತ ಇವತ್ತು ನಮ್ಮ ಮನೆ ಗೃಹ ಪ್ರವೇಶ ಉಂಟು ಅದಕ್ಕೆ ಕುಂಬಳಕಾಯಿ ತೆಗೆದುಕೊಂಡು ಬಂದು ನನ್ನ ಹೆಂಡತಿ ನನಗೆ ಹೇಳಿದ್ಲು ನನ್ನಲ್ಲಿ 5 ರೂಪಾಯಿ ಉಂಟು ಕುಂಬಳಕಾಯಿ 15 ರೂಪಾಯಿ ಹೇಳಿದ ನನ್ನಲ್ಲಿ ಇರುವುದೇ ಇಷ್ಟೇ ಕೊಡು ಎಂದು ಅವನ ಕಾಡಿಬೇಡಿ ಕಾಲಿಡಿದೆ ಅವನ್ ಸಿಟ್ಟು ಬಂದು ನನ್ನ ಹೊಡಿಲಿಕ್ಕೆ ಬಂದ ನನಗೆ ಕೋಪ ಬಂತು ಅದಕ್ಕೆ ನೀನೇನ್ ಮಾಡ್ದೆ ನಾನು ಒಂದೇ ಒಂದು ಸುಳ್ಳು ಹೇಳ್ದಿ ಏನ್ ಸುಳ್ಳು ಹೇಳ್ದಿ ಮಗನ ಮಾರ್ಕೆಟಿನ ಜನರಿಗೆಲ್ಲ ಹೇಳಿದೆ ಕುಂಬಳಕಾಯಲ್ಲಿ ಬಾಂಬ್ ಉಂಟು ತೆಗೆದುಕೊಳ್ಳಬೇಡಿ ಎಂದು ಬಾಂಬ್ ಐತಿ ಅಂತ ನೀ ಸುಳ್ಳು ಹೇಳ್ದಿ ಅಪ್ಪನ ಏನ್ ಚಾಲೂಕಿದ್ಯೋ ಮಗನ ಯಾರ ಮನ್ಯಾಗ ನೌಕರಿ ಮಾಡ್ತಿ ಅವರು ಅಮರ್ ಇದಾರಲ್ಲ ಅಮರ್ ಮನೆಯಲ್ಲಿ ನಾನು ಆಲ್ ಅಂಡ್ ಆಲ್ ಅಮರ್ ಸಾಹೇಬ್ರ ಮನೆಯಲ್ಲ ಅಮರ್ ಸಾಹೇಬ್ರ ಮನೆಯಾಗ ಇಟ್ಕೊಂಡು ಯಾಕೆ ಇಂತ ಹಲ್ಕಟ್ ಕೆಲಸ ಮಾಡ್ತಿ ಕುಂಬಳಕಾಯಿ ತೆಗೆದುಕೊಂಡು ಹೋಗದೆ ಹೋದರೆ ನನ್ನ ಹೆಂಡತಿ ಬಾಗಿಲಿಗೆ ಕುಂಬಳಕಾಯಿ ತರ ನನ್ನ ನೋಡದು ಬಿಡ್ತಿದ್ದಾಳೆ ನೋಡ್ ಮಗನ ಅವ್ರ ಹೆಸರು ಹೇಳ್ತಿದ್ದಿ ಅಂದ ಮೇಲ ನಾನ್ ಬಿಡ್ತದನಿ ಇಲ್ಲಂದ್ರ ಮಗನ ನೀನ್ ಕೈ ಕಾಲು ಮುರಿದು ತುರಂಗದಾಗ ಹೋಗಿತ್ತಿದ್ದೆ ತಿಳಿತ ಹೌದಲ್ಲ ಇನ್ನೊಮ್ಮೆ ಹೀಗೆ ಮಾಡ್ಬೇಡ ಇಲ್ಲ ಇಲ್ಲ ಯಾರಲ್ಲಿ ಬಾಯಿ ಬಿಡುವುದೇ ಇಲ್ಲ ವಾಂಡ ಮಾತಾ ವಾಂಡ ಅಯ್ಯೋ ಆಂಜನೇಯ ಬನ್ನಿ ಇನ್ಸ್ಪೆಕ್ಟ್ರೆ ನಾವು ಸಿನಿಮಾದಲ್ಲಿ ತೋರ್ಸೋ ಹಾಗೆ ಎಲ್ಲ ಆದ್ಮೇಲೆ ಕರೆಕ್ಟ್ ಆಗಿ ಬಂದಿದ್ದೀರಾ ನಾವೇ ಹಿಡಿದು ಕಟ್ಟ ಹಾಕಿದೀವಿ ಅರೆಸ್ಟ್ ಮಾಡ್ಕೊಂಡು ಹೋಗಿ ಇವನ್ನ ಅರೆಸ್ಟ್ ಮಾಡ್ಬೇಕಾದ್ ಇವನ್ನಲ್ಲೇ ನಿಮ್ಮ ಡೈರೆಕ್ಟರ್ನ ಯಾಕೆ ಏನೋ ಹೋಗ್ಲಿ ಪಾಪ ಶೂಟಿಂಗ್ ಮಾಡ್ಕೊಳ್ಳಿ ಅಂತೆಲ್ಲ ಅನುಕೂಲ ಮಾಡ್ಕೊಟ್ರೆ ಮರ್ಯಾದೆಯಾಗಿ ನನ್ನ ತಂಗಿ ಬಾಳ್ನ ಹಾಳು ಮಾಡಕ್ ಕೊಟ್ಟಿದ್ದಾನ ನಿಮ್ ಡೈರೆಕ್ಟ್ರು ಸರ್ ನಾವೇನ್ ಯಾರನ್ನು ಬಲವಂತ ಮಾಡಿಲ್ಲ ಆ ಹುಡುಗಿನೇ ಇಷ್ಟಪಟ್ಟು ಆಕ್ಟ್ ಮಾಡಕ್ ಬಂದಿದ್ದು ಬೇಕಾದ್ರೆ ಕರ್ಸ್ ಕೇಳಿ ಅವಳನ್ನ ಕೈ ಕರ್ಸ್ಬೇಕು ಅವಳನ್ನು ಉಬ್ಸಿ ಪುಸ್ಲಾಯಿಸಿದ್ದು ನೀವೇ ಗೌಡ್ರೆ ಸುಮ್ನೆ ಇವ್ರ ಹತ್ರ ಯಾಕೆ ಮಾತು ಇನ್ಸ್ಪೆಕ್ಟರ್ ಹೋಗಿ ಅವನ್ನ ಅರೆಸ್ಟ್ ಮಾಡಿ ಎಲ್ಲದ ಬದ್ಧ ಸತ್ಯ ನಾವು ನಿಮ್ಮನ್ನೇ ಅರೆಸ್ಟ್ ಮಾಡ್ತೀವಿ ನನ್ನ ಅರೆಸ್ಟ್ ಮಾಡಕ್ ನೀವ್ಯಾರಲ್ಲಿ ನಾವು CBI ಅವರೇ ನಮ್ ಬಾಸ್ CBI ಶಂಕರ್ ಹೌದು ನಾನೇ CBI ಶಂಕರ್ ನೀವೆಲ್ಲ ಸೇರಿ ಮುಚ್ಚಾಕಿರೋ ಕೊಲೆ ಕೇಸ್ನ ಮತ್ತೆ ಪತ್ತೆ ಹಚ್ಚಕ್ ಬಂದಿದ್ದೇನೆ ಪಾರ್ವತಮ್ಮ ಇನ್ಸ್ಪೆಕ್ಟರ್ ಜಿ ದೊಡ್ಡ ಮನೆ ಇವ್ರು ಯಾರಂತ ನಿಮ್ ಚೆನ್ನಾಗಿ ಗೊತ್ತಿರ್ಬೇಕು ಅಲ್ಲ ಇನ್ಸ್ಪೆಕ್ಟ್ರೆ ನನ್ ಮಗನ್ ಕೊಲೆ ಮಾಡ್ದವನ್ನ ಹಾಗೆ ಬಿಡ್ಬೇಡಿ ಪತ್ತೆ ಮಾಡಿ ಇನ್ಸ್ಪೆಕ್ಟ್ರೆ ನೋಡ್ಬಿ ಪಿಟಿ ಕೇಸ್ ಅಲ್ಲಿದೆ ಮರ್ಡರ್ ಕೇಸ್ ಐತಿ ಇದು ನಾವ ಅಲ್ಲ ಆ ಸೆಂಟ್ರಲ್ ಬ್ಯೂರೋ ಆಫ್ ಬಂದ್ರು ಕೊಲೆಗಾರನ ಒಂದು ಕೂದಲು ಸುಳ್ಳು ಸಹಿತ ಸಿಗಣಿಲ್ಲ ನೀ ಇಷ್ಟೊಂದು ಕೇಳ್ಕೊಂತಿದಿ ಅಂದ್ಮೇಲೆ ಒಂದ್ ಕೆಲಸ ಮಾಡ ಒಂದ್ 20,000 ಹಿಂಗ್ ತಳ್ಳ ಅವ ಎಲ್ಲಿದ್ರು ಹಿಡ್ಕೊಂಡು ಬಂದು ಮುಂದ್ ನಿಲ್ಲಿಸ್ತೇನು ಸರ್ ಇವರು ಬಡವರು ಅಷ್ಟೊಂದು ಹಣ ಎಲ್ಲಿಂದ ತರ್ತಾರೆ ರೊಕ್ಕಿಲ್ಲ ಅಂದ್ಮೇಲೆ ದಫನ್ ಮಾಡಿ ಕೈ ತೊಳ್ಕೊಂಡು ಮನೆಗೆ ಹೋಗ್ರಲ್ಲ ಹಾಗೆ ಹೇಳ್ಬೇಡಿ ಇನ್ಸ್ಪೆಕ್ಟ್ರೆ ನಿಮ್ ತಮ್ಮಯ್ಯ ಅಂತೀನಿ ನಿಮ್ ಕಾಲಕ್ ಬೀಳ್ತೀನಿ ರೊಕ್ಕಿಲ್ಲ ಅಂದ್ರೆ ಏನ್ ನಡೆಯಂಗಿಲ್ಲ ಕಾಲ್ ಬಿಡ ಬೇರೆ ದಾರಿ ಇಲ್ಲದೆ ಈ ತಾಯಿ ಸರ್ಕಾರದ ಮೊರೆ ಹೊಕ್ಕಾಗ ಇವ್ರ ಕೇಸ್ನ ಇನ್ವೆಸ್ಟಿಗೇಟ್ ಮಾಡೋದಕ್ಕೆ ನನ್ನನ್ನು ಅಪಾಯಿಂಟ್ ಮಾಡಿದ್ರು ವಿವರ ತಿಳ್ಕೊಳಕ್ಕೆ ಇವ್ರನ್ನ ನಾನು ಕರೆಸ್ದೆ ಎಕ್ಸ್ಕ್ಯೂಸ್ ಮೀ ಸ್ವಲ್ಪ 2311 ಕೊಡಿ ನೋಡ್ರಿ ಇಲ್ಲಿಂದ ಕೊಡಕ್ಕಾಗೋದಿಲ್ಲ ಪೋಸ್ಟ್ ಆಫೀಸ್ ಇಂದ ಮಾಡಿ CBI ಶಂಕರ್ ಸರಿ ಸರ್ That's all right. ಜಾಕ್ ಕೊಡಿ ಎಸ್ ಸರ್ ಹಲೋ ಏನ್ ಗೌಡ್ರೆ ಏನಂತಾನ CBI ಬದ್ಮಾಶ್ ನಮ್ಮ ತಂಟೆಗೆ ಬಂದ್ರೆ ಅವನ ಗತಿ ಅಷ್ಟೇ ಇಷ್ಟಕ್ಕೂ ನಮಗ್ ಸಂಬಂಧ ಇಲ್ಲದೆ ಇರೋ ವಿಷಯಕ್ಕೆ ನಾವ್ಯಾಕೆ ತಲೆ ಕೆಡ್ಸ್ಕೋಬೇಕು ಅಮರ್ ಹಲೋ ನಾನು ನಾರಾಯಣ್ ಗೌಡ ವಿಷಯ ಎಲ್ಲಿವರೆಗೆ ಬಂತು ಬರೋದೇನ್ ಬಂತು ಗೌಡ್ರೆ ಅವ್ರ ಪಾಡ್ಗ ಅವ್ರ ಡ್ಯೂಟಿ ಅವ್ರು ಮಾಡ್ತಾ ಇದಾರೆ ನಮ್ ಪಾಡಿ ನಮ್ ಕೆಲಸ ನಾವು ಮಾಡ್ತಾ ಇದ್ದೀವಿ ನೀವು ಹಾಯಾಗಿರಿ ಹೆದರ್ಬೇಡಿ ಏನ್ ದೊಡ್ಡ ಮನಿ
ಸಿಕ್ಕಾಪಟ್ಟೆ ಎನ್ಕ್ವೈರಿ ಅಂತೆ. ಯಾಕೆ ಹೇಳ್ತೀರಿ ಅಮರ್ ಸಾಹೇಬ್ರ? ನಮ್ ತಲೆ ತಿನ್ನಕತ್ತಾನ್ರಿ ಆ CBI ಇಡಿಯಟ್. ಕೊನೆಗೂ ಆ ಡಾಕ್ಟರ್ ಕೈಯಾಗ ಇದು ಆತ್ಮಹತ್ಯೆ ಅಲ್ಲ ಕೊಲೆ ಅಂತ ಬಾಯ್ಬಿಡ್ಸ್ಬಿಟ್ಟನ್ರಿ. ಅಂದ್ಮ್ಯಾಲ ಕೊಲೆ ಯಾರು ಮಾಡಿರ್ಬಹುದು? ಹೋಗ್ಲಿ ಬಿಡ್ರಿ, ಇಲ್ಲದು ಸಾಬ್ರಿ ನಮ್ಗ್ಯಾಕ. ನೀವ್ ಯಾವಾಗ ಬಂದ್ರಿ ಇಲ್ಗ? ನೀವು ಫೋನ್ ನಲ್ಲಿ ಮಾತಾಡ್ತಿರೋವಾಗ್ಲೇ ಬಂದೆ. ಏನ್ ಹೇಳ್ತೀರಿ ಅಮರ್ ನೀವು? ನಾನ್ ಇಷ್ಟೊತ್ತು ನಿಮ್ ಕೂಡ ಫೋನಾಗ ಮಾತಾಡಿ ಇಟ್ಟಿದ್ದು. ಅಂದ್ರೆ ನನ್ ತರ ಬೇರೆ ಯಾರೋ ನಿಮ್ ಹತ್ರ ಮಾತಾಡಿರ್ಬೇಕು. ಬೇರೆ ಯಾರು ಅಲ್ರಿ, ಎಲ್ಲ CBIಗಳ ಹಕೀಕತ್ತ ನಮ್ ಫೋನ್ ಟ್ಯಾಪ್ ಮಾಡಿ ನಮ್ ಕುತ್ತಿಗೆ ತಂದಿಡ್ಬೇಕಂತ ಮಾಡ್ಯಾರ. ಇವನ್ ಯಾರು ಗೊತ್ತಾ? ಗೊತ್ತಿಲ್ರಿ. ನಾನು ಇವ್ನ ನೋಡ ಇಲ್ರಿ. ನೋಡ್ಲಿಲ್ಲ? ಇಲ್ರಿ. ಇಲ್ಲ ಇಲ್ರಿ ಅಪ್ಪ. ವಿಕ್ರಮ್. ಓಕೆ ಸರ್. ಸಿಕ್ತು. ಅಲ್ಲಿರೋ ಫೋಟೋನ ಇಲ್ಲೂ ಇದೆ ನೋಡಿ ಸರ್. ಈಗೇನಂತೀರಾ ದೊಡ್ಡ ಮನೆ? ಇವ್ನು ಗೊತ್ತೇ ಇಲ್ಲ ನೋಡ್ಲೇ ಇಲ್ಲ ಅಂತ ನಾಟಕ ಆಡಿದ್ರಿ. ಹೇಳಿ, ಇಷ್ಟು ದಿವಸ ಯಾಕೆ ಫೈಲ್ ಮುಚ್ಚಿಟ್ರಿ? ಹೇಳಿ. ಮಗನ, ಈ ಕೇಸ್ ಏನಾದ್ರು ತೆಗೆದ್ರೆ ನೀನ್ ಕೆಲ್ಸ ಕಳ್ಕೋಬೇಕಾಗ್ತೈತಿ ಅಂತ ಹುಕ್ಕು ಬಂದ್ರಿ ಮ್ಯಾಲಿಂದ ಇವನ. ನಿಜ ಹೇಳ್ದೆ ಹೋದ್ರೆ ಈಗ್ಲೂ ಅದೇ ಆಗತ್ತೆ ದೊಡ್ಡ ಮನೆ. ಜೊತೆಲಿ ಗಲ್ ಶಿಕ್ಷೆನೂ ಆಗತ್ತೆ. ಬ್ಯಾಡಿ ಸರ್, ಹಂಗ ಮಾತ್ರ ಮಾಡ್ಬೇಡ್ರಿ. ಹಾಗಾದ್ರೆ ಹೇಳಿ, ಯಾರೇವನು? ನಾರಾಯಣಗೌಡ ಶಿಷ್ಯರಿ. ಎಸ್ ಸರ್. ಅಯ್ಯೋ, ಈಗ ನಾನು ಯಾವ ಫಂಕ್ಷನ್ಗೂ ಬರಕ್ ಆಗಲ್ರಿ. ಹಾಳಾದ CBIನವರು ನಮ್ಮನ್ನ ಅಟಕಾಯಿಸ್ಕೊಂಡ್ಬಿಟ್ಟಿದ್ದಾರೆ. ಊರ್ನೆ ಗುಲ್ಲೆಬ್ಸ್ಬಿಟ್ಟಿದ್ದಾರೆ. ಈ ನಾರಾಯಣಗೌಡ ಅಂದ್ರೆ ಏನು ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಆ CBIನವ್ರನ್ನ ಮಣ್ಣು ಮುಕ್ಕಿಸ್ತೀನಿ. ಈಗ ನೀವು ಫೋನ್ ಇಡಿ. ಯಾರಿಗೆ ಮಣ್ಣು ಮುಕ್ಕಿಸ್ತೀನಿ ಅಂದ್ರೆ? ಬಹುಶಃ ಕೊಲೆ ಮಾಡಿದಾಗ್ಲೂ ಇಷ್ಟೊಂದು ನೀವು ಬೆವತಿರ್ಲಿಲ್ಲ ಅಂತ ಅನ್ಸತ್ತಲ್ಲ? ಏನು ಕೊಲೆನಾ? ಕೊಲೆ, ಐ ಮೀನ್ ಮರ್ಡರ್. ಯಾವ ಮರ್ಡರು? ಡ್ಯಾನ್ಸ್ ಸಂತೋಷದು. ಏನ್ರಿ ಬ್ಲಾಕ್ ಮೇಲ್ ಮಾಡ್ತಾ ಇದ್ದೀರಾ? ಯಾರೋ ಮಾಡಿದ ಕೊಲೆನ ನನ್ ತಲೆ ಕಟ್ಟೋಕ್ ನೋಡ್ತಾ ಇದ್ದೀರಾ? ಇನ್ಯಾರು ಮಾಡಿದ್ದು ಅಂತ ನೀವೇ ಹೇಳಿ. ನನಗೇನ್ರಿ ಗೊತ್ತು? ಹೋಗ್ಲಿ ಬಿಡಿ, ಇವನಾದ್ರೂ ಯಾರಂತ ಗೊತ್ತಾ? ನನಗ್ ಗೊತ್ತಿಲ್ಲ. ನಾನು ನೋಡೇ ಇಲ್ಲ. ಸುಳ್ಳು ಹೇಳ್ಬೇಡಿ. ಸುಳ್ಳು ಹೇಳ್ತಿಲ್ರಿ. ನಿಜ ನಿಮ್ ಬಾಯಿಂದ ಹೊರಡ್ಸೋವರೆಗೂ ನಾವಿಲ್ಲಿಂದ ಕದ್ಲಲ್ಲ. ರೇ, ನನ್ನನ್ನು ಹೆದರ್ಸ್ತೀರೇನ್ರಿ? CM ಇಂದ PM ವರೆಗೂ ಇನ್ಫ್ಲೂಯೆನ್ಸರ್ ನನ್ನನ್ನು ಯಾರು ಅಂತ ತಿಳ್ಕೊಂಡಿದ್ದೀರಾ? ಏನೋ ಪಾಪ ಹೋಗ್ಲಿ ಅಂತ ಅವತ್ತು ಹಣ ಸಹಾಯ ಮಾಡಿದ್ದಕ್ಕೆ ಇದೇನಾ ನೀವು ತೋರಿಸ್ತಿರೋ ಪ್ರತಿಫಲ? ಇಷ್ಟಕ್ಕೂ ನೀವು ಈ ಮನೆ ಒಳಗ್ ಬಂದಿದ್ದು ಮೊದಲೇ ತಪ್ಪು. ಯು ಗೆಟ್ ಔಟ್. ಐ ಸೇ ಗೆಟ್ ಔಟ್. ಕೇಳಿ, ಯು ಗೆಟ್ ಔಟ್. ಸುಲಭವಾಗಿ ಗೆಟ್ ಔಟ್ ಮಾಡಕ್ ಆಗಲ್ಲ ಗೌಡ್ರೆ. ಸಾಲ ತೀರಿಸ್ಬೇಕಲ್ಲ. ವಿಕ್ರಮ್, ಇದ್ಯಾವ ಹಣ ಗೊತ್ತಾ? ನಿಮ್ ಶಿಷ್ಯರು ನಮ್ಮಿಂದ ಕದ್ರಲ್ಲ, ಅದೇ ಹಣ. ನೀವು ನಮ್ ಸಾಲ ಕೊಟ್ರಲ್ಲ, ಅದೇ ಹಣ. ಆದ್ರೆ ಕದಿಯಕ್ ಮುಂಚೆ ನಮ್ಮ ಅಸಿಸ್ಟೆಂಟ್ಗಳು ನಂಬರ್ಗಳು ಕರೆಕ್ಟ್ ಆಗಿ ನೋಟ್ ಮಾಡ್ಕೊಂಡಿದ್ರು. ಅಷ್ಟೇ ಅಲ್ಲ, ದರೋಡೆ ಮಾಡಿರೋ ನಿಮ್ ಚೀಲಗಳು ಮತ್ ನೀವು ಅವ್ರಿಗೆ ಬಾಸ್ ಅನ್ನೋ ಸಾಕ್ಷಿ ಪುರಾವೆ ನಮ್ಮ ಹತ್ರ ಇದೆ. ಈ ಸಾಕ್ಷಿ ಪುರಾವೆಗಳು ಪ್ರೆಸ್ನವ್ರಿಗೆ ತಿಳಿಸಿದ್ರೆ ನಿಮ್ ಮಾನ ಮರ್ಯಾದೆ ಎಲ್ಲ 3 ಕಾಸಾಗತ್ತೆ ಗೌಡ್ರೆ. ಅದಕ್ಕೆ ಹೇಳ್ತಾ ಇದ್ದೀನಿ, ನಮ್ ಸಹಾಯ ಮಾಡಿ. ನಿಮ್ಗೂ ಒಳ್ಳೇದು, ನಮ್ಗೂ ಒಳ್ಳೇದು. ಈಗಲೇ ಹೇಳ್ಬೇಕಾಗಿಲ್ಲ ನೀವು. ಬೇಕಾದ್ರೆ 1 ವಾರ ಟೈಮ್ ತಗೊಳ್ಳಿ. ಅಷ್ಟ್ರಲ್ಲಿ ನೀವು ನಿಜ ಒಪ್ಕೊಂಡ್ರೆ ಸರಿ, ಇಲ್ಲ ಗುಡ್ ಬೈ. ವಿಕ್ರಮ್, ಲೆಟ್ಸ್ ಗೋ. Yes, sir. ವಿಜಯ್, ಯಾರು? ನಗನ? ಡೇಯ್, ಆ CBIನವರು ನೀನ್ ಫೋಟೋ ಹಿಡ್ಕೊಂಡು ನಿನ್ನನ್ನೇ ಹುಡುಕ್ತಾ ತಿರುಗ್ತಾ ಇದಾರೆ ಕಣೋ. ಅವ್ರ ಕಣ್ಣಿಗೇನಾದ್ರೂ ಬಿದ್ದಿರೋ ನಿನ್ನ ಜೊತೆಗೆ ನಾನು ಜೈಲ್ಗೆ ಹೋಗ್ಬೇಕಾಗತ್ತೆ. ಹುಷಾರು. ಆ ನಂಬರ್ 7234 ಅಲ್ಲ? ಆ CBIನವರು ನನ್ನ ಫೋಟೋ ಹಿಡ್ಕೊಂಡು ಊರು ತುಂಬಾ ಸುತ್ತಾಳಂತೆ.
ನಾನು ಒಂಥರ ಜೋಕರ್ ಇದ್ದಂಗೆ ಅವ್ರ ಕೈಗೆ ಸುಲಭವಾಗಿ ಸಿಕ್ ಬಿಡ್ತೀನ ₹100. ವಿಜಯ್ ವಿಕ್ರಮ್ ಹೇಳ್ಕೊಂಬನ್ನಿ ವಿಕ್ರಮ್. ವಿಕ್ರಾಸಿ ನನ್ನ ಮಗನ ಸಂತೋಷ್ ಕೊಲೆ ಯಾರು ಮಾಡಿದ್ದು? ಯಾರು ಮಾಡಿದ್ದು? ಗೊತ್ತಿಲ್ಲ. ಕಟ್ಟಡ ಫೆಲೋ. ವಿಕ್ರಮ್ ಇವ್ರಿಗೆ ಈಗಲೇ ಏರೋಪ್ಲೇನ್ ಹಚ್ಚು. ಗೊತ್ತಿಲ್ಲ ಸರ್, ನಮ್ಮನ್ನು ಬಿಟ್ಬಿಡಿ. ಹಚ್ಚು, ಉಪ್ಪು ತಿನ್ಸು, ಏರೋಪ್ಲೇನ್ ಹಚ್ಚು. ಅಸೆಂಬ್ಲಿ ನಡೀತಾ ಇದ್ರು ಬಿಟ್ಬಿಟ್ ಬಂದ್ಬಿಡಿ ಅಂತ ಯಾಕೆ ಹೇಳಿದೆ ಗೊತ್ತಾ MLA ಸಾಹೇಬ್ರೆ? ಆ CBIಗಳು ಸಿಕ್ಕಾಪಟ್ಟೆ ವಿಚಾರಣೆ ಮಾಡ್ತಾ ಸಿಕ್ದವ್ರನ್ನೆಲ್ಲ ಸಿಕ್ ಹಾಕಿಸ್ತಾ ಇದ್ದಾರೆ. ಅಯ್ಯೋ ನನ್ನ ತಲೆಗೆ ಬಂದ್ಬಿಟ್ಟಿದೆ, ಏನ್ ಮಾಡೋದು? 1 ನಿಮಿಷ ಬಂದ್ಬಿಟ್ಟೆ. ಬೇಗ ಬಂದ್ಬಿಡಿ ಗೌಡ್ರೆ. ಬಂದ್ಬಿಟ್ಟೆ, ತಗೋತಾ ಇರಿ. ಸಾರಿ ಗೌಡ್ರೆ, ನಿಮ್ ಶೌಚಾಲಯ ಯೂಸ್ ಮಾಡ್ತಾ ಇದ್ದೀನಿ, ದಯವಿಟ್ಟು ಕ್ಷಮಿಸಿ. ನೀನಿಲ್ಲಿ, ನೀನ್ ಹೇಗ್ ಬಂದೆ? ಈ CBI ಬಡ್ಡಿ ಮಕ್ಕಳಿಗೆ ಇಲಿ ಬಿಲ ಸಿಕ್ಕಿದ್ರೆ ಸಾಕು ತೂರ್ಕೊಂಡ್ ಬಂದ್ಬಿಡ್ತಾರೆ. ಯಾಕೆ ಬಂದೆ? ಯಾಕೆ? ಇರ್ಚಬೇಡಿ, ನಾವು ಮಾತಾಡೋದು ಯಾರಿಗೂ ಕೇಳಿಸ್ಬಾರ್ದು. ಈಗ ಹೇಳಿ, ಬಸ್ಯಾ ಎಲ್ಲಿ? ಬಸ್ಯಾ? ಯಾವ ಬಸ್ಯಾ? ನನಗೆ ಅವನು ಗೊತ್ತಿಲ್ಲ. ಗೊತ್ತಿಲ್ಲ? ನೀವೇ ಕೋಳಿ ಮಾಂಸ ಹಾಕಿ ನಿಮ್ ಮನೇಲೆ ಸಾಕ್ತಿರೋ ಸೀಳ್ ನಾಯಿ ಎಲ್ಲವನು. ಓ, ಅವತ್ತು ರೌಡಿಗಳ ನನ್ ಕಡೆ ಇವರು ಅಂದೆ, ಇವತ್ತು ಬಸ್ಯಾ ಎಲ್ಲಿ ಅಂತಿದ್ಯಾ? ನನಗೆ ಅವನು ಗೊತ್ತಿಲ್ಲ. ಗೌಡ್ರೆ, ನಿಜ ಹೇಳಿದ್ರೆ ಒಳ್ಳೇದು. ಇಲ್ಲ, ಸಂತೋಷ್ ಕೊಲೆ ಪ್ರಕರಣದಲ್ಲಿ ನಿಮ್ಮ ಕೈವಾಡದ ಗುಟ್ಟು ರಟ್ಟು ಮಾಡ್ಬೇಕಾಗುತ್ತೆ. ಗುಟ್ಟು ಕೊಲೆ ರೇ, ನಾನಂತ ನೀಚ ಕೆಲಸ ಮಾಡೋನಲ್ರಿ. ತಲಾಂತರದಿಂದ ಧರ್ಮ ರಾಜಕಾರಣದಲ್ಲಿ ಬಂದಿರೋ ವಂಶ ನಮ್ದು. ಹಾಗಾದ್ರೆ ಇಲೆಕ್ಷನ್ಗೆ 3 ದಿವಸದ ಮುಂಚೆ ಸಂತೋಷ್ ನಿಮ್ ಮನೆಗೆ ಬಂದಿದ್ ಸುಳ್ಳ? ಅವ್ರಿಗೆ 2 ಲಕ್ಷ ರೂಪಾಯಿ ಕೊಟ್ಟು ಇಲೆಕ್ಷನ್ ಇಂದ ವಿಡ್ರಾ ಮಾಡ್ಕೊ ಅಂತ ಹೇಳಿದ್ ಸುಳ್ಳ? ಸುಳ್ಳು. ನಿಜ ಅಂತ ಈ ವಿಡಿಯೋ ಕ್ಯಾಸೆಟ್ ಹೇಳ್ತಾ ಇದೆಯಲ್ಲ ಗೌಡ್ರೆ. ಕ್ಯಾಸೆಟ್? ಹೌದು. ಸಂತೋಷ್ ನಿಮ್ ಮನೆಗೆ ಬಂದಿದ್ದು, ನೀವು ಅವನಿಗೆ 2 ಲಕ್ಷ ರೂಪಾಯಿ ಕೊಟ್ಟಿದ್ದು ಎಲ್ಲ ರೆಕಾರ್ಡ್ ಆಗಿದೆ. ಇವತ್ ರಾತ್ರಿ 12 ಗಂಟೆ ಒಳಗಡೆ ಬಸ್ಯಾ ಎಲ್ಲಿ ಅಂತ ನೀವು ಹೇಳಿದ್ರೆ ಒಳ್ಳೇದು. ಇಲ್ಲ, ನಾಳೆ ಇಡೀ ಕರ್ನಾಟಕ ಈ ಕೆಸೆಟ್ ನೋಡುತ್ತೆ. ಮತ್ ನಿಮ್ಮನ್ನ, ಒಬ್ಬ ಜಿಲ್ಲಾ ಪರಿಷತ್ ಪ್ರೆಸಿಡೆಂಟ್ ನ ನಾನು ಬಂದು ಅರೆಸ್ಟ್ ಮಾಡಿ ನಿಮ್ದೇ ಆ ಜನಗಳ ಮುಂದೆ ಮೆರವಣಿಗೆ ಮಾಡಿಸ್ಬೇಕಾಗತ್ತೆ. ಇವತ್ ರಾತ್ರಿ 12 ಗಂಟೆ ಒಳಗಡೆ ವಿಷಯ ತಿಳಿಸ್ತಿರಲ್ಲ, ಸೊ ಯು ಕ್ಯಾನ್ ಯೂಸ್ ದ ಬಾತ್ರೂಮ್ ನಾವು. ಆ ಫ್ಲಶ್ ಎಳಿಯಕ್ ಮರಿಬೇಡಿ. ಅಮರ್, ಯಾರು? ನಾನ್ ಬೆಂಗಳೂರಿಂದ ಬಂದಿದ್ದೀನಿ. ಅಮರ್ ಇದ್ದಾರಾ? ಅಣ್ಣ ಮೇಲ್ಗಡೆ ಯೋಗಾಸನ ಮಾಡ್ತಿದ್ದಾನೆ. ಎಷ್ಟೊತ್ತಾಗತ್ತೆ? ಆಶಾ, ಹಾಲ್ ರೆಡಿನಾ? ಹಾಯ್ ರಾಧಾ, ವಾಟ್ ಅ ಸರ್ಪ್ರೈಸ್. ಸರ್ಪ್ರೈಸ್ ಅಂಡ್ ಸಸ್ಪೆನ್ಸ್ ಅಲ್ಲಿ ತಾನೇ ಥ್ರಿಲ್ ಇರೋದು. ನೀವಂತೂ ಫೋನ್ ಮಾಡ್ಲಿಲ್ಲ, ಅದಕ್ಕೆ ನಾನೇ ಬಂದ್ಬಿಟ್ಟೆ. ಆಶಾ, ಈಕೆ ರಾಧಾ ಅಂತ. ಹಲೋ. ನಾನು ಬಹಳ ಆಸೆ ಇಟ್ಕೊಂಡಿದ್ದ ಏಜೆನ್ಸಿ ಕೊಡಿಸಿ ಹೆಲ್ಪ್ ಮಾಡ್ದು. ಎಲ್ಲಕ್ಕಿಂತ ಹೆಚ್ಚಾಗಿ ನಿನಗೆ ಅದಕ್ಕೆ ಆಗೋಳು. ಹೌದೇನಾ? ಹೌ ನೈಸ್. ಹಾಲ್ ತಗೊಳ್ಳಿ. ಥ್ಯಾಂಕ್ ಯು. For more updates, like, comment, subscribe to our channel. Hey darlings, గంటని click చేయడం మర్చిపోకండి.